ಹೋರಾಟ ಅಲ್ಲಿ ಸ್ವಲ್ಪ ಹಿಂಸೆ ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ, ರೈತ ತಾಯಂದಿರಿಗೆ, ರೈತ ಮಹಿಳೆಯರಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಅದಕ್ಕಾಗಿ ಹೋರಾಟ. ಏನೇ ಬರಲಿ, ಜೈ ಜವಾನ್, ಒಂದೇ ಒಂದೇ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಳ್ಳಲು ಬಂದಿದ್ದೇವೆ. ಏನಪ್ಪಾ ಅಂತಂದ್ರ ಫಸಲ್ ಬಿಮಾ ಯೋಜನೆ ಅಂತಕ್ಕಂಥದ್ದು ಸಾಕಷ್ಟು ದಿನಗಳಿಂದ ನಾವು ಹಣ ಬರ್ತಿಲ್ಲ ಅಂತೇಳಿ ನಾವು ಹೋರಾಟ ಮಾಡ್ಕೊತ ಬರ್ತಾ ಇದ್ವಿ. ಆದ್ರೆ ಇವತ್ತು ಏನಾಗಿದೆ ದುರ್ದೈವಕ್ಕಂದ್ರ ಆ ಹಣ ಈಗ ಬರಾಕತೈತಿ. ಹೆಂಗ್ ಬರಾಕತೈತಿ ಅಂತ ಕೇಳಿದ್ರೆ ಕೋರ್ವಾರ್ ಗ್ರಾಮದಲ್ಲಿ 60 ಜನರ ಖಾತೆಗೆ ಬರ್ತಕ್ಕಂತ ಒಬ್ಬರ ಕಟಾವನ್ನ 3 ಲಕ್ಷ 2 ಲಕ್ಷ 90,000 50,000 ಅಂತಕ್ಕಂಥ ಹಣವನ್ನ ಕೇವಲ ಒಬ್ಬ ವ್ಯಕ್ತಿ ತಂದೆ ಆಗಿರ್ತಕ್ಕಂಥ ಫ್ರಾಡ್ ಒಂದು ಅಕೌಂಟ್ ಅನ್ನು ಫೇಕ್ ಅಕೌಂಟ್ ಅನ್ನು ಮಾಡಿ ಒಂದು 25 ಲಕ್ಷಕ್ಕಿಂತ ಅಧಿಕ ಹಣವನ್ನ ತಾನು ಅಕೌಂಟಿಗೆ ಹಾಕೊಂಡು ಜಮಾ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಏನಾಗೈತಪ್ಪ ಅಂತಂದ್ರ ಅದಕ್ಕೆ ನಮ್ಮ ಜಿಲ್ಲಾ ಆಡಳಿತನೂ ಕೂಡ ಅದಕ್ಕೆ ಹೊಣೆಗಾರಿಕೆ ಐತಿ. ಅಧಿಕಾರಿಗಳ ಶಾಮೀಲ್ ಇರ್ಲಿಕ್ಕಂದ್ರ ದುಡ್ಡು ಹೋಗಂಗಿಲ್ಲ. ನಮ್ಮ ಮುಗ್ಧ ರೈತರು ಅವ್ರಿಗೆ ಏನೂ ಗೊತ್ತಿರಂಗಿಲ್ಲ. ಏನೋ ಒಂದು ಅನುಕೂಲ ಆಗ್ಲಿ ಅಂತ ಹೇಳಿ ವಿಮಾ ತುಂಬಿರ್ತಾರ. ಆದ್ರ ಅವ ಆಧಾರ್ ಕಾರ್ಡ್ ಏನ್ ಕೊಟ್ಟಿರ್ತಾರ ಅದನ್ನೆಲ್ಲ ಫ್ರಾಡ್ ಮಾಡ್ಕೊಂಡು ಒಬ್ಬ ವ್ಯಕ್ತಿ ಹಣವನ್ನು ತುಂಬಿಕೊಂಡಿದಾನ. ಅವ ಶೀಘ್ರದಲ್ಲಿ ಅವ ಬಂಧಿಸ್ಬೇಕು. ಆ ಹಣ ಮರಳಿ ನಮ್ಮ ಮೂಲ ರೈತರ ಖಾತೆಗೆ ಹೋಗ್ಬೇಕಂತಕ್ಕಂಥ ನಮ್ಮ ಒತ್ತಾಯ ಐತಿ. ಇದರಲ್ಲಿ ಯಾರ್ಯಾರ ಅಧಿಕಾರಿಗಳು ಶಾಮೀಲ್ ಆಗ್ಯಾರ ಅವರು ಕೂಡ ಸಸ್ಪೆಂಡ್ ಆಗ್ಬೇಕು. ಅಲ್ಲಿವರೆಗೆ ನಾವು ಹೋರಾಟ ಬಿಡುದಿಲ್ಲ ಅಂತ ನಮ್ಮ ಮಾತನ್ನ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮನವಿ ಕೊಡಲು ಬಂದಿದ್ದೀವಿ. ಆಧಾರ್ ಪ್ರೂಫ್ ಕೂಡ ಹಚ್ಚಿದ್ದೇವೆ. ಕೋರ್ವಾರ್ ಗ್ರಾಮ, ಕೋರ್ವಾರ್ ವ್ಯಕ್ತಿ ಹೆಸರಿದೆ ಗೌಡ್ರ. ಈ ನಮ್ಮ ಬಡ ರೈತರ ಹಣ ತಗೊಂಡವ ಭೂಪ್ ಯಾರಪ್ಪ ಅಂತಂದ್ರ ಶಿವರಾಜ್ ಅಗರ್ಕೇಡ್ ಅಂತಕ್ಕಂಥ ಅಂಬರ್ಕೇಡ್ ನಾವು ಈಗಾಗಲೇ ಅವ ಅಕೌಂಟ್ಗೆ ಜಮಾ ಮಾಡ್ಕೊಳ್ತಕ್ಕಂಥ ದಾಖಲಾತಿಗಳನ್ನು ಕೂಡ ನಾವು ಇಲ್ಲಿ ಹಚ್ಚಿದೀವಿ. ಈಗ ಅವರು ಬೆಂಗಳೂರದಾಗ ಇದಾರೆ. ಕೆಲವೊಂದು ಇನ್ನೊಂದು ಏನಂದ್ರ ಸತ್ತೋರ್ ಹೆಸರ ಮೇಲೆ ಸಹಿತ ಹಣ ತಗೊಂಡಿದ. ನಾವು ಸುಮಾರು 62 ಜನರ ಅಕೌಂಟ್ ಫೇಕ್ ಮಾಡಿ ಹಣ ತಗೊಂಡಿದಾನ. ಅವ್ರ ದಾಖಲಾತಿಗಳನ್ನು ಕೂಡ ಇಲ್ಲಿ ಹಚ್ಚಿದ್ವಿ. ಶೀಘ್ರದಲ್ಲಿ ಅವ್ನ ಅರೆಸ್ಟ್ ಮಾಡ್ಬೇಕು. ಮೊದಲು ಅರೆಸ್ಟ್ ಮಾಡಿ ಆ ಹಣವನ್ನ ನಮ್ಮ ರೈತರಿಗೆ ಮುಟ್ಟಬೇಕು. ಮತ್ತ ಅಧಿಕಾರಿಗಳು ಯಾರ್ಯಾರು ಶಾಮೀಲ್ ಆಗ್ಯಾರ ಅವ್ರು ಸಸ್ಪೆಂಡ್ ಆಗ್ಲೇಬೇಕಂತೇಳಿ ನಮ್ಮ ಒತ್ತಾಯ. ನಾ ರಾಹುಲ್ ಕುಬಕಡ್ಡಿ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ. ಈಗ ಎಲ್ಲಾ ರೈತರು ಇನ್ಶೂರೆನ್ಸ್ ತುಂಬಿದಾಗೈತೆ ಸರಿಯಾಗಿ. ಆದ ಕಾರಣ ಎಲ್ಲಾ ಹಳ್ಳಿಗಳಿಗೆ ಇನ್ಶೂರೆನ್ಸ್ ಬಂದದ. ಈಗ ಮುಳುವಾರಕ್ಕೆ ಯಾಕೆ ಬಂದಿಲ್ಲ? ಏನು ಬೆಳೆ ಸಮೀಕ್ಷೆ ಸರಿಯಾಗಿ ಮಾಡಿದಾರೋ ಏನು ಮಾಡಿಲ್ಲ? ಸಮೀಕ್ಷೆ ಅಂತರೂ ಮಾಡಿಲ್ಲ ಸರಿಯಾಗಿ. ಕನಿಷ್ಠ ಪಕ್ಷ ಒಂದು 10 ಹೊಲಗಳು ರೈತರ ಹೊಲಗಳು ಹೋಗಿ ಸಮೀಕ್ಷೆ ಮಾಡ್ಬೋದಾಗಿತ್ತು. ಅವ್ರು ಮಾಡಿಲ್ಲ. ಯಾಕೆ ಮಾಡಿಲ್ಲ? 4 ಹೊಲ ಸಮೀಕ್ಷೆ ಮಾಡ್ಯಾರ. ಅದು ಒಂದು ಚಲೋ ಹೊಲದ ಬೆಳೆಯಾಗ ಮಾಡ್ಕೋಬೇಕು, 1-5 ಏನ ಬೆಳಿಲಾರ್ದ ಹೊಲದಾಗ ಮಾಡ್ಕೋಬೇಕು. ಅಂತದ್ದು ಬಿಟ್ಟು 4 ಹೊಲದಲ್ಲಿ ಸಮೀಕ್ಷೆ ಹೆಂಗ್ ಮಾಡಿದ್ರಿ ಇವರು? ಏನ ಇವ್ರದ ಹರಕಟಗಿರಿ ಐತೋ ಏನ ಯಾರ್ದು ಹರಕಟಗಿರಿ ಐತೋ ಗೊತ್ತಿಲ್ಲ.
ಆದಷ್ಟು ಮುಳವಾಡಕ್ಕ ಒಟ್ಟ ವಿಮಾನ ಬಂದಿಲ್ಲ, 1 ರೂಪಾಯಿನೂ ಬಂದಿಲ್ಲ. ಹೀಗಾಗಿ ರೈತರಿಗೆ ಬಹಳ ಕಂಗಾಲಾಗೈತಿ. ರೈತರು ಸಾಲ ಸೂಲ ಮಾಡಿ ಕಿಸಿಂದ ಈಗ ವಿಮಾ ತುಂಬ್ಯಾರ, ಅದಕ್ಕೂ ಏನೂ ಇಲ್ಲ. ಹೀಗಾಗಿ ಬೆಳೆಯರ ಚೆನ್ನಾಗಿ ಬೆಳೆದ ಬಿಡಪ್ಪ, ನಾವು ಹಾಳಾಗಿ ಹೋಗ್ಲಕತ್ತ ಅದೊಂದು ತರ್ಕ್ ಮಾಡ್ತಿದ್ದೆವು. ಅದು ಸರಿಯಾಗಿ ಬೆಳೆನೂ ಬೆಳೆದಿಲ್ಲ. ಎಕರೆಕ 2-3 ಕಟ್ಟ ಆಗ್ಯಾವ. ಅಂದ್ರ ಈ 10-15 ಕಟ್ಟ ನಮ್ಗೆ ಎಕರೆಕ್ ಬೆಳೆದು ಅಂದ್ರೆ ಆ ಮಾತ ಬೇರೆ. ನಾವು ಅದನ್ನ ರೈತರು ವಿಚಾರ ಮಾಡ್ತಿದ್ರ. ಬೆಳಿಲಾರ್ದಾಗ ಎಷ್ಟೋ ಬೆಳೆದಾಗ ಬಂದಾವ, ಬೆಳಿಲಾರ್ದಾಗ ಯಾಕೆ ಈಗ ಸಮೀಕ್ಷೆ ಸರಿಯಾಗಿ ಮಾಡಿಲ್ಲ ಇವರು? ಏನ ತಲಾಟಿದಾಯ್ತೋ ಏನ ಪಿಡಿಯೋದಾಯ್ತೋ ಇದು ಯಾವುದು ಗೊತ್ತಿಲ್ಲ ನಮಗ. ಇದನ್ನ ತನಿಖೆ ಮಾಡಬೇಕು, ವಿಚಾರ ಮಾಡಬೇಕು. ಎಲ್ಲಿ ಏನ ರೊಕ್ಕ ಎಲ್ಲಿ ಪೆಂಡಿಂಗ್ ಉಳಿದ ಅದ ಸರಿಯಾಗಿ ಬಂದ ರೈತರಿಗೆ ಜಮಾ ಆಗಬೇಕು. ಅದು ಆಗೋತನ ನಾವು ಬಿಡಂಗಿಲ್ಲ. ಇದ್ರ ಪ್ರಕಾರ ಅವರು ಪಂಚಾಯತಿ ಅವರು ಆಗಲಿ, ಇವತ್ತ ಅಧಿಕಾರಿಗಳಾಗಲಿ, ಇವತ್ತ DC ಸಾಹೇಬರಾಗಲಿ ಎಲ್ಲರೂ ಇದನ್ನ ತನಿಖೆ ಮಾಡ್ಕೋಬೇಕು. ಇದನ್ನ ತನಿಖೆ ಮಾಡ್ಕೋತನ ನಾವು ಇದನ್ನ ಬಿಡದಂಗಿಲ್ಲ. ಆದಷ್ಟು ನಾವು ರೈತ ಸಂಘದ ಅಧ್ಯಕ್ಷರು ಮುಳವಾಡ ಗ್ರಾಮದ ಕಾರ್ಮಿಕ ಪಿಡಿಒ ಕಡೆ ಹೋಗಿದ್ದೆವು. ನಾವು ಪಿಡಿಒ ಕಡೆ ಹೋಗಿದ್ದ ಕೂಡಲೇ ಅಲ್ಲಿ ಜಂಟಿ ಸಾಹೇಬರು ಅವರು ನಾಕ ಮಾಡ್ಕೋತ ಹೇಳಿದ್ರು. ಅವ್ರ ನಾಕ ಮಾಡ್ಕೋತ ಹೇಳಿದ್ರು, ಇವ್ರು ನಾಕ ಮಾಡ್ಕೊಂಡ ಇವ್ರಿಗೆ ಹೇಳಿದ್ರು. ಪುನಃ ಈಗ ಮತ್ತೆ ಮಾನ್ಯ ನಾವು DC ಸರ್ಗೆ ಮನವಿ ಕೊಟ್ಟೆವು. ಈಗಾಗಲೇ ಕೊಟ್ಟೆವು. ಅವರು ಅದ್ರ ಬಗ್ಗೆನೂ ಇನ್ನೂ ನಮಗೆ ಇನ್ಫಾರ್ಮೇಶನ್ ಏನು ಬಂದಿಲ್ಲ. ಇವತ್ತು ಅದ್ರ ಬಗ್ಗೆ ಮಾತಾಡ್ಬೇಕಂತ ಕೇಳ್ಬೇಕಂತ ಬಂದೆವು. ಇನ್ನು ಅವರು ಹೊರಗಡೆ ಬರೋಲ್ರು. DC ಅವ್ರು 10 ಕಡೆ ಮಾಡ್ಬೇಕಂತ ಅಂದಾರ. ಅವ್ರು ಇವ್ರಾಗಲಿ ಇವ್ರು 4 ಬೆಳ್ತಾರೆ. ನಾಲ್ಕ ಹೊಲದಾಗ ರೈತರ ಹೊಲದಾಗ ಸಮೀಕ್ಷೆ ಮಾಡ್ಯಾರ. ಸಮೀಕ್ಷೆ ಮಾಡೋದು 10 ಹೊಲದಾಗ ಮಾಡಲಿ, 1 ಹೊಲ ಬೆಳೆದಲ್ಲಿ ಮಾಡಲಿ, 1 ಹೊಲ ಬೆಳೆಲದಲ್ಲಿ ಮಾಡಿ, ಅದನ್ನ ಎವರೇಜ್ ಸಮೀಕ್ಷೆ ಮಾಡಿ ಅವರು ಬರು ಕೊಡುವುದು ಇರ್ತೈತಿ. ಇವ್ರು ಏನ ಒಳಗೆ ಏನೋ ತಿಂದಾರ. ಇವ್ರಿಗೆ ಏನೋ ಬಾಳ್ ಸಿಕ್ಕತ್. ಅಧಿಕಾರಿಗಳು ತಿಂದಾರ. ಯಾರ ಅಧಿಕಾರಿಗಳು ತಿಂದ ಕಿಸಿಂದ ಇದನ್ನೆಲ್ಲ ಒಟ್ಟ ಬರ್ಲಾರ್ದಂಗ ಮಾಡಿಬಿಟ್ಟಾರ. ಅದನ್ನ ಏನೈತಿ ಅದನ್ನ ಎಲ್ಲ ಯಾರ್ಯಾರು ಏನ್ ತಿಂದಾರ ಏನ್ ಮಾಡ್ಯಾರ ಎಲ್ಲ ಅಧಿಕಾರಿಗಳನ್ನ ಅದನ್ನ DC ಸಾಹೇಬರು ಸಮೀಕ್ಷೆವಾಗಿ ಪರಿಗಣಿಸಿ ರೈತರಿಗೆ ಈಗ ನಮಗ ಪರಿಹಾರ ವಿಮೆ ಬರುವಂಗ ಮಾಡ್ಬೇಕು. ಅವು ಮಾಡುತ್ತಾನ ನಾವು ಬಿಡಂಗಿಲ್ಲ. ಹೋರಾಟ ಮುಂದುವರಿಯುತ್ತೆ. ಮಲ್ಲಿಕಾರ್ಜುನ ರೆಡ್ಡಿ ಮುಳವಾಡ ಗ್ರಾಮ ಘಟಕ ಅಧ್ಯಕ್ಷ. ವಿಜಯಪುರ ಜಿಲ್ಲೆಯ ದೇವರಪುರಗಿ ತಾಲೂಕಿನ ಕೋರವಾರ ಗ್ರಾಮದಲ್ಲಿ ಸುಮಾರು 1500 ಜನ ಈ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಇನ್ಶೂರೆನ್ಸ್ ಅನ್ನು ತುಂಬಿ ಈ ವರ್ಷ ಏನಾದ್ರೂ ಪ್ರಕೃತಿ ವಿಕೋಪ ಆದ್ರೆ, ಅತಿವೃಷ್ಟಿ ಅನಾವೃಷ್ಟಿಗಳಾದ್ರೆ ನಮ್ಮ ರೈತರು ಮಾಡಿರುವಂತ ಸಾಲ ಅಂದ್ರೆ ಬಿತ್ತನೆ ಬೀಜ ಹಾಗೂ ಇನ್ನಿತರ ಕಾರ್ಯಗಳಿಗೆ ಮಾಡಿರುವಂತ ಸಾಲ ಆದ್ರೂ ಕೂಡ ಇದರಲ್ಲಿ ಹೊಂದಾಣಿಕೆ ಆಗ್ಲಿ ಅಂತ ಹೇಳಿ ಒಂದು ಭರವಸೆ ಇಟ್ಟುಕೊಂಡು ರಾಜ್ಯ ಸರ್ಕಾರಕ್ಕೆ ನಂಬಿ ಮತ್ತು ಕೇಂದ್ರ ಸರ್ಕಾರಕ್ಕೆ ನಂಬಿ ಫಸಲ್ ಬಿಮಾ ಯೋಜನೆಯನ್ನು ತುಂಬಿದ್ರು. ಆದ್ರ ಈ ವರ್ಷ ಈ ಕಳಪೆ ಬೀಜದಿಂದಾಗಿ ಒಟ್ಟಾರೆಯಾಗಿ ಯಾವ ರೈತರಿಗೂ ಕೂಡ ಇಲ್ಲಿವರೆಗೆ ಇನ್ಶೂರೆನ್ಸ್ ಜಮಾ ಆಗಿಲ್ಲ. ಆದ್ರ ಮೊನ್ನೆ ದಿನ ಏನ ಇಂಡಿವಿಜುವಲ್ ಕ್ರಾಪ್ ಲಾಸ್ ಅಂತಂದ್ರೆ ವೈಯಕ್ತಿಕ ನಷ್ಟ ಪರಿಹಾರ ಅಂತ ಹೇಳಿ ಸುಮಾರು 62 ಜನ ರೈತರಿಗೆ, ಕೇವಲ ಕೋರವಾರ ಗ್ರಾಮದಲ್ಲಿ 62 ಜನ ರೈತರಿಗೆ ಈ ಒಂದು ನಷ್ಟ ಪರಿಹಾರ ಆಗ್ಯದ ಅಂತ ಹೇಳಿ ಹೇಳಿದ್ರು ಅವ್ರು. ಆಮೇಲೆ ನಾವು ಅಲ್ಲಿರುವಂತ ಸುಮಾರು ಒಂದು 25-30 ಜನ ರೈತರು ಇನ್ಶೂರೆನ್ಸ್ ಕಂಪ್ನಿಗೆ ಹೋಗಿ ನಾವು ಎನ್ಕ್ವೈರಿ ಮಾಡ್ಲಿಕ್ಕಾಗಿ 62 ಜನಕ್ಕೆ ಅಷ್ಟೇ ಆಗ್ಯದ ಅಂತ ಹೇಳಿ ಒಂದು ಮಾಹಿತಿ ಕೊಡ್ತಾರ ಅವ್ರು. ಆ 62 ಜನ ಯಾರ್ಯಾರಪ್ಪ ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ಲಿಕ್ಕಾಗಿ ಅಲ್ಲಿರುವಂತ ಎಲ್ಲ ಹಿರಿಯರು ನಾವು ಎಲ್ಲರೂ ಕುಡ್ಕೊಂಡು ಒಂದಿಷ್ಟು ವಿಚಾರ ಮಾಡಿದೆವು. ಅಲ್ಲಿ ಶಿವರಾಜ್ ಅಮರ್ಖೇಡ್ ಅನ್ನುವಂತ ಒಬ್ಬ ವ್ಯಕ್ತಿ ಇದನ್ನ PRO ಅಂತಂದ್ರೆ ಹೊರಗುತ್ತಿಗೆ ಮೇಲೆ ಅವನಿಗೆ GPS ಫೋಟೋ ಹೊಡ್ಲಕ್ಕ ಕರ್ಸಿರ್ತಾರ. ಅವ ಏನ್ ಮಾಡ್ತಾನ, ಈ ರೈತರ ಹೊಲದ ಹೆಸರು ರೈತರ ಹೆಸರಲ್ಲಿ ಅದ, ಬಟ್ FID ನಂಬರ್ ಅಕೌಂಟ್ ನಂಬರ್ ತಂದು ಕೊಟ್ಕೊಂಡು ಸುಮಾರು 62 ಜನರ ರೈತರಲ್ಲಿ 25 ಲಕ್ಷ ರೂಪಾಯಿ ಹಗರಣವನ್ನ ಈಗಾಗಲೇ ನಮ್ಮ ಬೆಳಕಿಗೆ ಬಂದದ. ಅಂದ್ರೆ ಇಲ್ಲಿ ದಾಖಲಾತಿಗಳು ನಮ್ಮ ಹತ್ರ ಇದಾವ್. ಅಂತಂದ್ರ ಇದು ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ನಾವು ಈಗಾಗಲೇ ಅಧಿಕಾರಿಗಳು ವಾದ ಮಾಡಿದ್ರು. ಇಲ್ಲಿ ಆ ಯಾವ್ಯಾವ ಅಕೌಂಟಿಗೆ ಹಣ ಜಮಾ ಆಗ್ಯಾವ ಸದ್ಯಕ್ಕೆ ನಮ್ಮ ಹತ್ರ ದಾಖಲಾತಿಗಳಿದಾವ. ಅಂದ್ರ ಆ ರೈತ ಏನ್ ಮಾಡಿಬಿಟ್ಟಾನ ಅಮರ್ಖೇಡನವ, ಈಗಾಗಲೇ 3 ವರ್ಷದಿಂದ ಅವ್ರ ತಾತ ಅಂದ್ರೆ ಅವ್ರ ಅಜ್ಜ ತೀರ್ಕೊಂಡಿರ್ತಾರ, ಆ ಅಕೌಂಟಿಗೆ ಕೂಡ ಹಣ ಹಾಕಿ ತಕೊಂಡಂತದ್ದು ಉದಾಹರಣೆಗಳು ಕೂಡ ಇಲ್ಲಿದಾವ. ಅಂದ್ರೆ ಸತ್ತ ವ್ಯಕ್ತಿಯ ಅಕೌಂಟಿಗೆ ರೊಕ್ಕ ಯಾವ ರೀತಿ ತಕೊಳಕ್ ಬರ್ತದ ಅಂತಂದ್ರೆ ಇಲ್ಲೊಂದಿಷ್ಟು ಸಂಶಯಗಳು ಹುಟ್ಟಲಕ್ ಕಾರಣ ಆಗ್ತದ. ಇದು ಕೇವಲ ಕೋರವಾರ ಗ್ರಾಮದಲ್ಲಿ 62 ಜನಕ್ಕೆ ರೈತರಿಗೆ ಆಗದಂತ ಮೋಸ ಅಲ್ಲ, ಇಡೀ ವಿಜಯಪುರ ಜಿಲ್ಲೆಯ ಸಾಕಷ್ಟು ರೈತರಿಗೆ ಕೂಡ ಆಗ್ಯದ ಅಂತ ಹೇಳಿ ನಮ್ಗೆ ಸಂಶಯ ವ್ಯಕ್ತ ಆಗ್ಲಕತ್ತದ. ಆ ನಿಟ್ಟಿನೊಳಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಸಂಬಂಧಪಟ್ಟಂತ ಕೃಷಿ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು, ಅದೇ ರೀತಿಯಾಗಿ ಇನ್ಶೂರೆನ್ಸ್ ಅಧಿಕಾರಿಗಳನ್ನ ಎಲ್ಲರನ್ನು ಕರೆಸಿ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ಬೇಕು. ಅಂತಂದ್ರೆ ಕೋರವಾರ ಗ್ರಾಮದಲ್ಲಿ ಇದು ಆಗ್ಯದಪ್ಪ ಅಂತಂದ್ರೆ ಎಲ್ಲಾ ಕಡೆ ಆಗುವ ಸಾಧ್ಯತೆಗಳಿದಾವ. ಈಗಾಗಲೇ ಆ ಒಬ್ಬ ವ್ಯಕ್ತಿಗೆ 2 ಎಕರೆ ಕೇವಲ ಹೊಲ ಐತೆ, 11,78,000 ರೂಪಾಯಿ ಒಂದೇ ದಿನ ವಿಡ್ರಾ ಮಾಡ್ಕೊತಾನ. ಅದು ಯಾವ ರೀತಿ ಇದು ಸಾಧ್ಯ ಐತಿ? ಮತ್ ಮಾಡಕ್ ಶಕ್ಯತಪ್ಪ ಅಂತಂದ್ರೆ ಹೇಳ್ಬಿಟ್ರಿ ನಮ್ ಎಲ್ಲಾ ರೈತರಿಗೂ ಈ ರೀತಿ ಮಾಡಿಸ್ಕೊಡ್ತೀವಿ, ನಾವು ರೊಕ್ಕ ಹಾಕಿ ಅದ್ರ ಅಲ್ಲಿ ನಮ್ಮ ರೈತರ ಉದ್ದಾರ ಆಗ್ತಾರ. ಇಲ್ಲಪ್ಪ ಅಂತಂದ್ರೆ ಈ ರೀತಿ ಯಾರು ಮೋಸ ಮಾಡ್ಯಾರ ಅವನ್ನ ಅರೆಸ್ಟ್ ಮಾಡ್ಬೇಕು, ಈ ಕೂಡಲೇ ದರ್ಗಾ ಜೈಲಿಗೆ ಕಳಿಸ್ಬೇಕು. ಅದೇ ರೀತಿಯಾಗಿ ಎಷ್ಟು ಮೋಸ ಮಾಡ್ಯಾರ ಆ ಎಲ್ಲ ಹಣವನ್ನ ಸರ್ಕಾರಕ್ಕೆ ಕಟ್ಸ್ಕೊಂಡು ನಮ್ಮ ರೈತರಿಗೂ ಕೂಡ ಪರಿಹಾರ ಕೊಡಿಸ್ಬೇಕು. ಅಂದ್ರೆ ಈಗ ಒಂದು ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ಸುಮಾರು 3,25,000 ರೂಪಾಯಿ ಹಣ ಆ ರೈತರಿಗೆ ಗೊತ್ತೇ ಇಲ್ಲ. ಅವ್ರು ಬೇರೆ ಕಡೆ ನೌಕರಿ ಮಾಡ್ಲಕತ್ತಾರ, ಬೇರೆ ಊರಾಗಿದಾರ, ಆದ್ರೂ ಕೂಡ ಇವ ಅವ್ರ ಹೆಸರಲ್ಲಿ ಹಾಕೊಂಡು ರೊಕ್ಕ ತಗೊಂಡ್ಬಿಟ್ಟಾನ.
ಅಂದ್ರೆ ಇಂತ ಆಧುನಿಕ ದಿನಮಾನದಲ್ಲಿ ಕೂಡ ಇಷ್ಟು ದೊಡ್ಡ ಮಟ್ಟದ ಮೋಸ ನಡೀತದಪ್ಪ ಅಂತಂದ್ರ ಇದರಲ್ಲಿ ಎಲ್ಲಾ ಅಧಿಕಾರಿಗಳು ಶಾಮೀಲಾಗ್ಯಾರ. ಈ ಕೂಡಲೇ ಇದನ್ನ ತನಿಖೆ ಆಗ್ಬೇಕು. ಇದರಲ್ಲಿ ಯಾರ್ಯಾರು ಶಾಮೀಲಾಗ್ಯಾರ ಎಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡಿ ಒಂದು ಏನದ ಕಂಪ್ಲೇಂಟ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸುವಂತ ಒಂದು ವ್ಯವಸ್ಥೆ ಆಗ್ಬೇಕು. ಇವತ್ತೇ ಇದನ್ನ ನಿರ್ಣಯ ತಗೋಬೇಕು. ಇಲ್ಲಪ್ಪ ಅಂತಂದ್ರೆ ಈ ಒಂದು ಉಗ್ರವಾದ ಹೋರಾಟ ಕೋರವಾರ ಗ್ರಾಮದಿಂದ ಪ್ರಾರಂಭಗೊಂಡು ವಿಜಯಪುರ ಜಿಲ್ಲೆ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದೊಡ್ಡ ಮಟ್ಟದ ಆಗ್ತದೆ. ಅದಕ್ಕೆ ಈ ಕೂಡಲೇ ಜಿಲ್ಲಾಧಿಕಾರಿಗಳು ನೇರ ಹೊಣೆಗಾರರನ್ನ ವಹಿಸಿಕೊಂಡು ಆದಷ್ಟು ಬೇಗನೆ ಇದಕ್ಕೊಂದು ಪರಿಹಾರ ಕೊಡ್ಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಸಂಗಮೇಶ್ ಸಾಗರ್, ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ, ವಿಜಯಪುರ ಜಿಲ್ಲಾಧ್ಯಕ್ಷ. ಎಪ್ಪಡಿ ಹ್ಯಾಂಗ್ ಕ್ಯಾನ್ಸಲ್ ಆಯ್ತು ಬೇಕಾದ್ರೆ ಎಪ್ಪಡಿ ಕಾಪಿ ಕೊಡಿ ನಮ್ಮ ಕಾಪಿ ಹೋಗ್ತೀವಿ. ರೊಕ್ಕ ಏನದ ರೈತ ನಾನು ನಿಮ್ಮ ಹೆಸರೇ ರೊಕ್ಕ ಜಮಾಗೆ ಅಂದ್ರೆ ಇದಕ್ಕೆ ತಾಲೂಕು ಆಫೀಸರ್ ತಂದು ಕೊಡ್ಲಾರ ಆಗಂಗಿಲ್ಲ. ಇದ್ರಾಗ ಎಲ್ಲರೂ ಇನ್ವಾಲ್ವ್ಮೆಂಟ್ ಅದ, ಸಸ್ಪೆಂಡ್ ಮಾಡಬೇಕು. ಹೇಳ್ರಿ ನಾ ಹೇಳತ್ರಿ ಕೋರವಾರದಾಗ 50 ರೈತರು ಜಮಾ ಆಗ್ಯಾವ 62 ಮಂದಿಗೆ. ಹೌದು, ಉಳ್ಕ ಇಡೀ ಕೋರವಾರ ಏನ್ ಇಂಡಿವಿಜುವಲ್ ಕ್ರಾಪ್ ಲಾಸ್ ಸರ್ ಅದು ಕೊಟ್ಟ ನಮ್ಮ ಅಲ್ಲ ಇನ್ಶೂರೆನ್ಸ್ ನಿಮ್ಗೆ ಏನ್ರಿ ಕೊಟ್ಟು ನೀವು ಹಿಂಗೆ ರಿಪೋರ್ಟ್ ಅದ್ಲಜ್ಜಿ ಮಾಡ್ತಾರೆ ಹೆಂಗು? ಅಲ್ಲ ಸರ್ ಇನ್ಶೂರೆನ್ಸ್ ಅವ್ರು ಕೊಟ್ಟಾರ ನಿಮ್ಗೆ ಹೇಳ್ರಿ, ಅದು ಓಪನ್ ಹೇಳ್ರಿ. ಈಗ ಇನ್ಶೂರೆನ್ಸ್ ಕಂಪ್ನಿಯವ್ರು ನಿಮ್ಗೆ ಏನು ಕೊಟ್ಟಾರ ಹೇಳ್ರಿ? ಪ್ರೋಗ್ರಾಮ್ ಮಾಡ್ಬೇಕಂತ ಯಾರು ಮಾಡ್ಬೇಕು? ಎಲ್ಲರಿಗೂ ಗೊತ್ತು. -19 ತೋರಿಸ್ತಾರ. ಒಂದೇ ಸರಿ ಒಂದು ಲೈನ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ತುಂಬ್ತಾರ ಅಥವಾ ಕ್ಲೇಮ್ ಆಗಿ ಎಷ್ಟು ಬರ್ತದ ನಿಮ್ಗೆ ಅದ್ರ ಮಾಹಿತಿನೇ ಇಲ್ಲ. ಅದ ಆ ಮಾಹಿತಿ ಸಂಬಂಧಪಟ್ಟ ಮಾಹಿತಿ ಎಷ್ಟಾಗಿದೆ ಮಾಹಿತಿ ಕೊಡ್ಬೇಕು. ಏನಂದ್ರೆ ಇದು ಐಡೆಂಟಿಫೈಡ್ ಇಷ್ಟದ, ಐಡೆಂಟಿಫೈ ಇಲ್ಲ ಭಾಳ ಅದ್ರಿ. ಇದು ಯಾರ್ಯಾರಿಗೆ ಗೊತ್ತಾಗಿದೆ ಅಷ್ಟೇ ಗೊತ್ತದ್ರಿ. ಇದು ಅನ್ಐಡೆಂಟಿಫೈ ಭಾಳ ಅದ. ಎಷ್ಟು ಮಂದಿಗೆ ಅಕೌಂಟ್ ಯಾರ್ಯಾರು ಜಮಾ ಆಗ್ಯದ ಪರ್ಟಿಕ್ಯುಲರ್ ಸಿಗಬೇಕಾದ್ರೆ ಆ ಡಿಪಾರ್ಟ್ಮೆಂಟ್ ಎಷ್ಟು ಬಂದದ ಗೊತ್ತಾಗ. ಮತ್ತು ಎಲ್ಲರಿಗೆ ಯಾಕೆ ಬಂದಿಲ್ಲ ಅವ್ರು ಅಷ್ಟು ಮಂದಿ ಯಾಕೆ ಬಂದಿಲ್ಲ? 3,60,000 ಇವ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೋರವಾರದಾಗ ಇಷ್ಟು ದುಡ್ಡು ಬಂದವ್ರಿಗೆ ಬರಲಿ ಯಾವ ಮಾಡ್ಯ ನಮ್ಮ -19 ಅಂದ್ರೆ 10 ಕ್ವಿಂಟಲ್ಗೆ 12 ಕ್ವಿಂಟಲ್ ಬೆಳೆದ ತೋರ್ತಾರೆ ಬೊಫ್ಟಿ ಮಕ್ಕಳು ಯಾಗಾರ ಸುರೇ ಮಾಡ್ತಾರೆ ಹತ್ತವರು. ಇಂಡಿವಿಜುವಲ್ ಕ್ರಾಪ್ ಲಾಸ್ ಆಗಿದೆ ಸರ್. ಆಗಲ್ರಿ ಸರ್, ಇವ್ರು ಆಲಿ ನಮ್ದೇ ನಮ್ಮ ಯಾಕೆ ಉಳಿದವರು ಲಿಮಿಟೆಡ್ ಮಂದಿ ಹೆಂಗ್ ಬರ್ತದ? ಅದೇ 2 ಎಕರೆ ಕತ್ತು ಅನ್ನೋ ಸರ್ -19 ಶಾರ್ಟ್ ಫಾಲ್ ತೋರಿಸ್ತಾರೆ ನಮ್ಮೂರ್ದವ್ರು. ಬಟ್ ನಮ್ಮೂರ ಹೆಸರು ನಂಬರ್ ಎಲ್ಲ ಕಡೆ ಮತ್ತೆ ಇಲ್ಲಿ ಹೆಂಗ್ ಫೇಲ್ ಅದು ಅವ ಹೆಂಗ್ ಪಾಸ್ ಅದು ಮತ್ತೆ ಮಾಡೋದೇ ನಮ್ಮೂರ 4 ಸರ್ವೆ ಮಾಡಿರ್ತಾರ ಟೋಟಲ್ ಸರ್ ಮಾಡಿ ಸರ್. ಮತ್ತೆ ನಮ್ಮೂರಾಗೆ ಎಲ್ಲ ಕಡೆ ಜಮೀನ್ದಾಗ ದುಡ್ಡು ಜಮಾ ಬಂದಾವ ಲೆಕ್ಕ ನಮಗೆ -19 ಅಂದ್ರೆ 10 ಕ್ವಿಂಟಲ್ 12 ಕ್ವಿಂಟಲ್ ತೋರಿಸ್ತಾರ. ಹ್ಯಾಂಗ ನಾವು ಅವ್ರ ಸರ್ವೆ ಬೆಳೆನೂ ನೋಡಿ ಸರ್, ನೀವು ಎಲ್ಲೆಲ್ಲ ರೈತರಿಗೆ RSK ಕೊಟ್ಟಿವಿ ಆ ಬೆಳೆನೂ ಚೆಕ್ ಮಾಡಿರಿ ಬೇಕಾದವ್ರಿಗೆ ಮಾಡ್ಯಾರ ಹ್ಯಾಂಗಾಗ್ಯದ ವಿಚಾರ ಮಾಡ್ತಾರೆ.